ದಾವಣಗೆರೆ ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಎಂಬಿಎ ಕೋರ್ಸ್ ಸೇರ ಬಯಸುವ ಆಕಾಂಕ್ಷಿಗಳಿಗೆ 3 ದಿನದ ಎಂಬಿಎ ಕ್ರ್ಯಾಶ್ ಕೋರ್ಸ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಡೀನ್ ಡಾಕ್ಟರ್ ಬಸವರಾಜ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 23ರಿಂದ 25ರವರೆಗೆ ಕ್ರ್ಯಾಶ್ ಕೋರ್ಸ್ ತರಬೇತಿ ನಡೆಯಲಿದ್ದು, ಈಗಾಗಲೇ ವಿವಿಧ ಜಿಲ್ಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು, ಜುಲೈ 21ರ ಭಾನುವಾರ ಸಂಜೆ 5ರ ಒಳಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀಶೈಲ್ ವಿಜಯಪುರ, ತೇಜಸ್ವಿ ಕಟ್ಟಿಮನಿ ಉಪಸ್ಥಿತರಿದ್ದರು. ಇವಾಗ ಪ್ರೊಫೆಷ್ನಲ್ ಎಜುಕೇಷನ್ ಅಂತ ಕರಿತೀವಿ. ಪ್ರೊಫೆಷ್ನಲ್ ಎಜುಕೇಷನ್ ಅಂತ ತಗೊಂಡ್ರೆ ಇಂಜಿನಿಯರಿಂಗ್ ಎಜುಕೇಷನ್ನು ನಿಮಗೆಲ್ಲ ಗೊತ್ತಿದ್ದಂಗೆ ಸುಮಾರು ಜನ ವಿದ್ಯಾರ್ಥಿಗಳು ಬಯಸ್ತಾರೆ ಸೇರೋಕ್ಕೆ ಗ್ರ್ಯಾಜುಯೇಟ್ ಮಟ್ಟದಲ್ಲಿ. ಈ ಪೋಸ್ಟ್ ಗ್ರ್ಯಾಜುಯೇಟ್ ಮಟ್ಟದಲ್ಲಿ ಬಂದರೆ ಮ್ಯಾನೇಜ್ಮೆಂಟ್ ಎಜುಕೇಷನ್ಗೆ ನಾಟ್ ಜಸ್ಟ್ ಇನ್ ದಾವಣಗೆರೆ, ಕರ್ನಾಟಕ, ಇಂಡಿಯಾ ಅಲ್ಲ, ಈವನ್ ಗ್ಲೋಬಲಿ ಕೂಡ ತುಂಬ ಮಾನ್ಯತೆ ಇದೆ. ಯಾಕಂದರೆ MBA ಓದಿರೋ ವಿದ್ಯಾರ್ಥಿಗಳು ವ್ಯವಹಾರದಲ್ಲಿ, ಆಡಳಿತದಲ್ಲಿ ಯಾವ ಫೀಲ್ಡಲ್ಲೂ ಹೋಗ್ಬೋದು, ಯಾವ ಕ್ಷೇತ್ರದಲ್ಲೂ ಹೋಗ್ಬೋದು, ಯಾವ ಲೆವೆಲ್ಗಾರು ರೀಚ್ ಆಗ್ಬೋದು. ಸಾಮಾನ್ಯವಾಗಿ ನಾವು ನೋಡಿದಂಗೆ ತಾಂತ್ರಿಕ ಶಿಕ್ಷಣ ಜ್ಞಾನ ಇರೋರಿಗೆ ಜೊತೆಗೆ ಆಡಳಿತ ಜ್ಞಾನ ಇತ್ತು ಅಂದರೆ ಕಂಪ್ನಿ CEOs ಆಗಿ ಹೋಗ್ತಾರೆ. ಈಗ ನಾವು ನೋಡಿದಂಗೆ ಮೈಕ್ರೋಸಾಫ್ಟ್ ಆಯಿತು, ಜೊತೆಗೆ ನಮ್ಮದು ಗೂಗಲ್ ಆಯಿತು, ತಿರುಗಿ ನಾವು ನೋಡಿದ್ವಿ ಪೆಪ್ಸಿ ಎಲ್ಲ ನಮ್ಮ ಇಂಡಿಯನ್ಸೇ ಇದ್ದರು, ಅವರೆಲ್ಲ ಹೈಯೆಸ್ಟ್ ಲೆವೆಲ್ಗೆ ರೀಚ್ ಆಗಿದ್ದಾರೆ ಗ್ಲೋಬಲ್ ಲೆವೆಲಲ್ಲಿ. ಅವರು ಎಲ್ಲ ಮ್ಯಾನೇಜ್ಮೆಂಟ್ ಶಿಕ್ಷಣ ತೊಗೊಂಡು ಹೋಗಿದ್ದಾರೆ. ಸೊ ಆ ದೃಷ್ಟಿಯಿಂದ ನೋಡಿದರೆ ಈ ಮ್ಯಾನೇಜ್ಮೆಂಟ್ ಶಿಕ್ಷಣಕ್ಕೆ ಭಾಳ ಒತ್ತು ಇದೆ, ತುಂಬ ಡಿಮಾಂಡ್ ಕೂಡ ಇದೆ. ಅದೇ ದೃಷ್ಟಿಯಿಂದ ನಾವು ಹೋದ ವರ್ಷದವರೆಗೆ GM ಮುಖಾಂತರ ನಾವು MBA ಶಿಕ್ಷಣ ಕೊಡ್ತಾ ಇದ್ದೀವಿ. ಅಲ್ಲೊಂದು 60 ಸೀಟ್ಸ್ ಇತ್ತು. ಅದರ ಮುಖಾಂತರ ಸುಮಾರು ಹಿಂದಿನೊಂದು 10 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಈಗ ಯೂನಿವರ್ಸಿಟಿ ಆದಮೇಲೆ ಈಗ ನಮ್ಮದು ನಂಬರ್ಸು, ಅಡ್ಮಿಷನ್ಸು, ಇಂಟೇಕು ಎಲ್ಲ ಜಾಸ್ತಿ ಆಗಿದೆ. ನಾವು ಹೋದ ವರ್ಷ ನಾವು ಪ್ರಾರಂಭ ಮಾಡಿದಾಗ ನಮಗಿರೋ ಸೀಟ್ಸ್ ಎಲ್ಲ ಫುಲ್ಲಪ್ ಆಗೋಗಿದೆ. ಸೊ ಇದು ಏನು ತೋರಿಸುತ್ತೆ ಅಂದರೆ ಇಲ್ಲಿ ದಾವಣಗೆರೆ ಭಾಗದಲ್ಲಿ MBA ಶಿಕ್ಷಣಕ್ಕೆ ಭಾಳ ಡಿಮಾಂಡ್ ಇದೆ. ಸುಮಾರು ಜನ ಮ್ಯಾನೇಜ್ಮೆಂಟ್ ಶಿಕ್ಷಣ ಪಡಿಬೇಕು ಅಂತಾರೆ, ಮುಂದೆ ಬರಬೇಕು ಅಂತಾರೆ. ನಾವು ನೋಡ್ದಂಗೆ PGCET ಮುಖಾಂತರ ಅವರೆಲ್ಲ ಸೀಟ್ಸ್ ಬಯಸ್ತಾರೆ. ಅದೇ ಥರ ನಮಗೆ ಹೋದ ವರ್ಷದಲ್ಲೂ ಕೂಡ ಬಂದಿದ್ದಾರೆ. ಈ ವರ್ಷವೂ ಈಗ CETನವರು ಆಗಸ್ಟ್ 4ರಿಂದ ಪರೀಕ್ಷೆನ ಗೊತ್ತು ಮಾಡಿದ್ದಾರೆ. ಅದೆಲ್ಲ ಕಡೆ ಪಬ್ಲಿಷ್ ಆಗಿದೆ. ಸುಮಾರು ನಮ್ಗೆ ಗೊತ್ತಿರೋ ಮಟ್ಟಿಗೆ ಅಟ್ಲೀಸ್ಟ್ 25,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಇದನ್ನು ಎಕ್ಸಾಮ್ನ ಬರೀತಾರೆ. ಈ ಎಕ್ಸಾಮ್ ಕೆಲವರಿಗೆ ಹಳ್ಳಿ ಭಾಗದಲ್ಲಿ ಕೆಲವೊಂದು ಅಷ್ಟೊಂದು ಈಗ ತರಬೇತಿ ತೊಗೊಳಕ್ಕೆ ಯಾರಿಗೆ ಎಕನಾಮಿಕ್ ಅಷ್ಟು ಬೆನಿಫಿಟ್ಸ್ ಇರಲ್ವೋ, ಹೂ ಕ್ಯಾನಾಟ್ ಅಫೋರ್ಡ್ ಅಂತ ಹೇಳ್ತೀವಿ, ಆ ಥರ ಮಕ್ಕಳು ಇರ್ತಾರೆ. ಕೆಲವರು ಅಫೋರ್ಡೆಬಲ್ ಇದ್ದರೆ ಹೋಗ್ತಾರೆ, ರಿಸೋರ್ಸಸ್ ನೋಡ್ತಾರೆ, ಟ್ರೈನಿಂಗ್ ತೊಗೊಳ್ತಾರೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ತಾರೆ. ಬಟ್ ಇನ್ನೂ ಕೆಲವರು ಇರ್ತಾರೆ, ಅವ್ರಿಗೆ ಇದೆಲ್ಲ ಅವಕಾಶಗಳು ಸಿಕ್ಕಿರಲ್ಲ. ಹಳ್ಳಿ ಭಾಗನೂ ಇರ್ಬೋದು, ಎಕನಾಮಿಕಲಿ ನಾಟ್ ಸೊ ವೆಲ್ ಟು ಡು ಇರ್ಬೋದು, ಇಲ್ಲ ಕೆಲವರಿಗೆ ಅವೇರ್ನೆಸ್ ಇರೋಲ್ಲ ಏನು ಮಾಡಬೇಕು ಅಂತ. ಈಗ ನಾವು ಅಡ್ಮಿಷನ್ ಕೌನ್ಸೆಲಿಂಗಲ್ಲಿ ನೋಡಿದಾಗ ಕೆಲವರಿಗೆ BBA ಇದೆ ಅಂತ ಇನ್ನೂ ಗೊತ್ತಿಲ್ಲ. ನಾವು BBAನೂ ಶುರು ಮಾಡಿದ್ದೀವಿ, ಅದು ಈಗ ಶುರು ಆಗ್ತಾಯಿದೆ. ಸೊ ಆ ದೃಷ್ಟಿಯಿಂದ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಈ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಒತ್ತು ಕೊಡೋಣ. ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಟೇಟ್ ಲೆವೆಲಲ್ಲಿ ಯಾವ ಥರ ಪಾಸ್ ಮಾಡಬೇಕು, ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಥರ ಆ್ಯಪ್ಟಿಟ್ಯೂಡ್ ಬರುತ್ತೆ, ಅದ್ರಲ್ಲಿ ರೀಸನಿಂಗ್ ಅಂತಿರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಿರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಿರುತ್ತೆ. ಅದರೆಲ್ಲ ಒಂದು ಸ್ವಲ್ಪ ಕುಶಲತೆ ಬೇಕು. ಯಾಕಂದರೆ ನಾವು ರಾಜ್ಯ ಮಟ್ಟದಲ್ಲಿ ಯಾವಾಗ ಒಂದು ಕಾಂಪಿಟೇಷನ್ ಆಗುತ್ತೆ, ಕಾಂಪಿಟೇಷನ್ ಭಾಳ ಹೈ ಆಗಿರುತ್ತೆ. ಒಂದೊಂದು ಮಾರ್ಕ್ಸಲ್ಲಿ ಕೆಲವರು ಸೀಟ್ ಮಿಸ್ ಆಗ್ತಾರೆ. ಆ ಅವಕಾಶದಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾವೀಗ ಮೊದಲು ನಾವು ಪ್ಲ್ಯಾನ್ ಮಾಡಿದ್ವಿ ಒಂದು ವಾರದ ಕೋಚಿಂಗ್ ಕೊಡೋಣ ಅಂತ. ಬಟ್ ಈಗ ಟೈಮ್ ಕಡಿಮೆ ಇರೋ ಕಡೆಯಿಂದ 3 ದಿವಸದ ಕೋಚಿಂಗನ್ನು ಇಟ್ಕೊಂಡಿದ್ದೀವಿ. 23 ಮಂಗಳವಾರದಿಂದ ಶುರು ಆಗುತ್ತೆ, 23, 24, 25 ನಮ್ಮ GM ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಆಗುತ್ತೆ. ಇದಕ್ಕೆ ಕೋಚಿಂಗ್ ಕೊಡೋರು, ತರಬೇತಿ ಕೊಡೋರು ನಾವು ಚೆನ್ನೈ, ಬೆಂಗಳೂರಿನಿಂದ ಈ ಕೋಚಿಂಗ್ ಕೊಡ್ತಿರೋ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬೆಸ್ಟ್ ಎಕ್ಸ್ಪರ್ಟ್ಸ್ನ ಕರಿತಾ ಇದ್ದೀವಿ. ಅವ್ರು ಬರ್ತಾರೆ, 3 ದಿವಸ ನಮ್ಮ ಕ್ಯಾಂಪಸ್ಸಲ್ಲಿ ಇರ್ತಾರೆ.